ಹಲವಾರು ಬೆಳವಣಿಗೆಗಳು ಆಗ್ತಿದ್ದಾವೆ. ಅದರಲ್ಲಿ ದರ್ಶನ್ ಸಹ ಏನು ಜೈಲಿಗೆ ಹೋಗಿದ್ದಾರೆ. ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ನಟಿ ಮಮತಾ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್, ನೀವು ಕಂಡ ದರ್ಶನ್, ನೀವು ಸಹ ಅವ್ರನ್ನ ಮೀಟ್ ಮಾಡಿರ್ತೀರಿ. ನೀವು ಸಹ ಒಂದು ಕಡೆ ಒಡೆಯ ಫಿಲಿಮಲ್ಲಿ ನಿಮಗೆ ಆಫರ್ ಬಂದಿತ್ತು ಅಂತ ಹೇಳಿದಿರಿ. ನೀವು ಕಂಡ ದರ್ಶನ್ ಯಾವ ರೀತಿ ಇದ್ರಿ ಮೇಡಮ್? ಆ್ಯಕ್ಚುಲಿ ದರ್ಶನ್ ಅವ್ರನ್ನ ನಾನು ಅಮೃತ ಮಹೋತ್ಸವದಲ್ಲಿ ಫಸ್ಟ್ ನೋಡಿದ್ದು. ಒಂಥರ ಹೇಗೆ ಅಂದರೆ ಆಗಿದ್ದ ದರ್ಶನ್ ಸ್ಲಿಮ್ ಆಗಿ ಒಂದು ಸ್ವಲ್ಪ ಈ ಮೆಜೆಸ್ಟಿಕ್ ಟೈಮಲ್ಲಿ ಇದ್ರಲ್ಲ, ಆ ಥರ ದರ್ಶನ್ ಅವರು. ಅವ್ರದ್ದು ಸುದೀಪ್ ಅವ್ರ ಸರ್ದು ಬಾಂಡಿಂಗ್ ಎಲ್ಲ ನಾನು ಅಲ್ಲಿ ಕಣ್ಣಾರೆ ನೋಡಿದ್ದು. ಅದಾದಮೇಲೆ ಅಭಯನಾಡು ಸ್ಟುಡಿಯೋಗೆ ಹೋಗಿದ್ದೆ ಒಂದು ಸಲ ಡಬ್ಬಿಂಗಿಗೆ. ಅಲ್ಲಿ ಬುಲೆಟ್ ಪ್ರಕಾಶ್ ಅವರಿದ್ದರು. ಸೊ ಬುಲೆಟ್ ಪ್ರಕಾಶ್ ಅವ್ರದ್ದು ನಂದು ಕಾಮಿಡಿ ಬಹಳಷ್ಟು ಸಿನಿಮಾಗಳು ಇತ್ತು. ಸೊ ಹಾಗಾಗಿ ಅವ್ರು ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಸರ್ ಮಮತಾ ಅಂತ. ಬುಲೆಟ್ ಪ್ರಕಾಶ್ ಅವರೇ ನಿಮಗೆ? ಹೌದು, ಬುಲೆಟ್ ಪ್ರಕಾಶ್ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು ಅಲ್ಲಿ. ಅದು ಸೆಟ್ ಸಾಂಗ್ ನಡೀತಾ ಇತ್ತು ಅಭಯನಾಡುನಲ್ಲಿ. ನನಗೆ ಲೈಕ್ ಇಂಡಸ್ಟ್ರಿನಲ್ಲಿ ನನಗೆ ಒಂದು ಬಹಳಷ್ಟು ಸಿನಿಮಾಗಳನ್ನ ಕೊಡಿಸಿದವರು ಬುಲೆಟ್ ಪ್ರಕಾಶ್ ಅವರು. ಅವ್ರು ಎಲ್ಲಿದ್ದರೂ ಸಹ ಹೋಗಿ ನಾನು ಮಾತಾಡ್ತೀನಿ. ದರ್ಶನ್ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಒಂದು ಸ್ವಲ್ಪ ಭಯ ಇರ್ತಿತ್ತು, ಯಾಕಂದರೆ ಅವ್ರು ದೊಡ್ಡ ಆ್ಯಕ್ಟರು, ಮಾತಾಡ್ತಾರಾ ಇಲ್ವಾ ಅಂತ. ಬುಲೆಟ್ ಪ್ರಕಾಶ್ ಸರ್ ಅವರು, ಸರ್ ಮಮತಾ ಅಂತ ಕಾಮಿಡಿ ರೋಲ್ಸ್ ಎಲ್ಲ ಮಾಡಿದರು ನನ್ನ ಜೊತೆ, ಒಳ್ಳೆ ಪರ್ಫಾರ್ಮರ್ ಅಂತ. ಬಟ್ ಅವರು ನಾನು ಇನ್ನೂ ಹೋಗ್ತಾ ಇದ್ದೀನಿ, ಹೋದ್ನೋ ಇಲ್ವೋ ಅಷ್ಟು ಬೇಗ ಅವ್ರು ನಿಂತ್ಕೊಂಡು ಮಾತಾಡಿಸ್ತಾ ಇದ್ರು. ಅದು ನನಗೆ ತುಂಬ ಇಷ್ಟ ಅವರಲ್ಲಿ. ಅವ್ರು ಕೊಡೋವಂಥ ರೆಸ್ಪೆಕ್ಟ್ ಇದೆಯಲ್ಲ, ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡೇ ಕೂತ್ಕೊಂಡೇ ಮಾತಾಡಬಹುದಿತ್ತು. ಬಟ್ ಅವ್ರು ಆ ಥರ ಮಾಡಲಿಲ್ಲ. ಎದ್ದು ನಿಂತ್ಕೊಂಡು ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಮ್ಮ, ಅಮ್ಮ ಅಷ್ಟೇ, ಅದು ಮಾಡಿರಲ್ಲ. ಸೊ ಬೀಯಿಂಗ್ ಆ್ಯಕ್ಟರ್, ಬೇರೆ ಆ್ಯಕ್ಟರ್ಗೂ ಅಷ್ಟೇ ಒಂದು ರೆಸ್ಪೆಕ್ಟ್ ಕೊಡೋದು ನಾನು ನೋಡಿದ್ದು ಫಸ್ಟ್. ಅಂದರೆ ಒಡೆಯ ಫಿಲಿಮಲ್ಲಿ ನಿಮಗೆ ಆಫರ್ ಬಂದಿತ್ತು ಅಂತ ಹೇಳಿದರೆ ಮೇಡಮ್, ಏನು ಆಫರ್ ಮೇಡಮ್? ಯಾವುದು ಅಂದರೆ ನನಗೆ ಥ್ರೂ ಮ್ಯಾನೇಜರ್ ಒಂದು ಬಂದಿತ್ತು. ಆ ಒಡೆಯನಲ್ಲಿ ಅವರಿಗೆ 4 ಜನ ಬ್ರದರ್ ಇರ್ತಾರೆ. ಅದರಲ್ಲಿ ಒಂದು ಪಾತ್ರದ ಬಗ್ಗೆ ನನಗೆ ಕೇಳಿದರು. ಅದು ಆಲ್ರೆಡಿ ನಾನು ತಮಿಳಲ್ಲಿ ಸಿನಿಮಾ ನೋಡಿದ್ದೆ. ಸೊ ಹಾಗಾಗಿ ಆಗ ನಾನು ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್. ಬಟ್ ನನಗೆ ತುಂಬ ಇಷ್ಟ ಏನು ಅಂತಂದರೆ, ನನಗೆ ಅದು ಏನೋ ಗೊತ್ತಿಲ್ಲ, ಸುದೀಪ್ ಸರು ಇಲ್ಲ ಅಂತಂದರೆ ದರ್ಶನ್ ಸರ್, ಅವರಿಬ್ಬರ ಜೊತೆನೂ ಸಿಸ್ಟರ್ ಆಗಿ ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ ನನಗೆ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಚಾನ್ಸ್ ಸಿಕ್ಕರೆ ಮಾಡ್ಬೋದು? ಸಿಕ್ಕರೆ ಖಂಡಿತ ಮಾಡ್ತೀನಿ. ಮೇಡಮ್, ಈಗಿನ ಬೆಳವಣಿಗೆ ಅಂದರೆ ದರ್ಶನ್ ಈಗ ರೇಣುಕಾ ಸರ್ ಆ ಒಂದು ಕೇಸ್ ವಿಚಾರವಾಗಿ ಈಗ ಜೈಲು ಸೇರಿದ್ದಾರೆ, ಈ ಒಂದು ವಿಚಾರವಾಗಿ ಏನು ಹೇಳ್ತೀರಿ ಮೇಡಮ್ ಅಂತ? ನಾನು ಮನೆಯಲ್ಲಿದ್ದೆ ಸರ್, ಮಲಗಿದ್ದೆ. ಜೈಲಂತೆ ಅದು ಇದು ನನಗೆ, ಅಂದರೆ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ, ಹಾಗೆ ಯಾರೋ ಬೇರೆ ಏನೋ ದರ್ಶನ್ ಇರಬೇಕೇನೋ. ಹಾಗಿದ್ರೆ ಯಾರೋ ಒಂದೇ ಹೆಸರಲ್ಲಿ ಹಲವಾರು ಜನ ಇರ್ತಾರಲ್ಲ, ಏನೋ ಇರ್ಬೋದೇನೋ, ಸುಮ್ಮನೆ ಏನೋ ಮಾತಾಡಿಸಿ ಕಳಿಸ್ಬೋದು, ನೋಡೋಣ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಕೇಸ್ದು ಟ್ವಿಸ್ಟ್ ಎಲ್ಲ ನೋಡಿದ್ಮೇಲೆ ಒಂದು ಸ್ವಲ್ಪ ನನಗೆ ಗಾಬರಿನೇ ಆಯಿತು. ಇದು ಎಂಥ ಅಪ್ಪ, ಸಣ್ಣ ಪುಟ್ಟ ಹೆಸರು ಮಾಡಲಿಕ್ಕೆ ಇಂಡಸ್ಟ್ರಿನಲ್ಲಿ ಎಷ್ಟು ಕಷ್ಟ ಆಗುತ್ತೆ. ಅಂಥದ್ದು ಡಿ ಬಾಸ್ ಅಂತ, ಮತ್ತು ಅವ್ರಿಗೆ ಇದ್ದಂಥ ಫ್ಯಾನ್ ಫಾಲೋವರ್ಸು, ಅದು ನೋಡಿದಾಗಲೆಲ್ಲ ಯಾರೇ ಬೇರೆ ಆ್ಯಕ್ಟರ್ಸ್ ಆಗಲಿ ಹೊಟ್ಟೆ ಉರಿಯುತ್ತೆ ಸರ್. ಯಾಕಂದ್ರೆ ನಮಗೆ ಎಲ್ಲೋ ನಾವು ರೋಡಲ್ಲಿ ನಡ್ಕೊಂಡು ಹೋದಾಗ ಒಂದು 4 ಜನ ನಮ್ಮನ್ನು ಐಡೆಂಟಿಫೈ ಮಾಡ್ಬೋದು. ಬಟ್ ಇಡೀ ರಾಜ್ಯ, ನಮ್ಮ ರಾಜ್ಯನೇ ಅಲ್ಲ, ಬೇರೆ ರಾಜ್ಯದವರು ಅವ್ರನ್ನ ಐಡೆಂಟಿಫೈ ಮಾಡಿ ಗುರುತಿಸಿ ಮಾತಾಡ್ತಾರೆ. ವಿದೇಶಗಳಲ್ಲೆಲ್ಲ ಅಷ್ಟು ಫ್ಯಾನ್ಸ್ ಇದ್ದಾರೆ. ಅದು ನೋಡಿದಾಗ ತುಂಬ ಖುಷಿ ಆಯಿತು. ಬಟ್ ಇಂಥ ವಿಚಾರಗಳು ಡೇ ಬೈ ಡೇ ಕ್ಯೂರಿಯಸ್ ಆಗ್ತಾ ಹೋಗ್ತು. ಮೀಡಿಯಾನಲ್ಲಿ ಸೆನ್ಸೇಷನಲ್ ನ್ಯೂಸ್, ಯಾವ ಚಾನಲ್ ನೀವು ಚೇಂಜ್ ಮಾಡಿದ್ರು ಅದೇ ಸುದ್ದಿಗಳು. ಬಹುಶಃ ಬೇರೆಯವ್ರಿಗಿಂತ ಹೆಚ್ಚಾಗಿ ನಿಮಗೇ ಅಲರ್ಟ್ಸ್ ಎಲ್ಲ ಬೇಗ ಬರ್ತಾಯಿತ್ತು. ಮೀಡಿಯಾದೆಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇದ್ದಾಗ ಅದೊಂದು ಸ್ವಲ್ಪ ಮನಸ್ಸಿಗೆ ಯಾಕೋ ಬೇಜಾರಾಯಿತು. ಇಂಥ ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಟ್ರಲ್ಲ. ಬಟ್ ಅವ್ರದ್ದು ಮೋಟೋ ಏನಿದೆಯಲ್ಲ, ಅವ್ರಿಗೆ ಕರೆದು ಬುದ್ಧಿ ಕಲಿಸ್ಬೇಕು ಅನ್ನೋದು, ಅದು ಒಳ್ಳೆ ಮೋಟೋ. ಅದಾದಮೇಲೆ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ. ಬಿಕಾಸ್ ನಾನು ಕಣ್ಣಾರೆ ನೋಡಿಲ್ಲ, ಕೇಳಿಲ್ಲ. ಆ್ಯಂಡ್ ವಿಚಾರ ಏನು ಅನ್ನೋದು, ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಮೇಡಮ್. ಕೆಲವೊಂದು ಸಾಕ್ಷ್ಯಗಳು ಸಿಕ್ಕಿದ್ದಾವಂತೆ ಪೊಲೀಸರಿಗೆ. ತುಂಬ ಈಗ ಜೈಲಲ್ಲೇ ಇದ್ದಾರೆ. ಸಿಕ್ಕಿದೆಯಂತೆ, ಎಲ್ಲ ಊಹಾಪೋಹಗಳೇ. ಸಿಕ್ಕಿದೆ ಅಂತ ಪೊಲೀಸವರು ಏನೇನು ಸಿಕ್ಕಿದೆ ಅಂತ ಅದನ್ನು ಮೀಡಿಯಾ ಮುಂದೆ ಬಂದು ಹೇಳ್ತಿಲ್ಲ. ಆಮೇಲೆ ಏನೇನು ಸಿಕ್ಕಿದೆ ಅನ್ನೋ ವಿಚಾರ ನಮಗೂ ಕೂಡ ಗೊತ್ತಿಲ್ಲ. ಇದು ಹೇಗೆ ಅಂತಂದರೆ, ಒಂದು ದರ್ಶನ್ ಅವ್ರು ಏನು ನಡೀತು ಅಂತ ಅವರಾದರೂ ಹೇಳಬೇಕು, ಅಥವಾ ಈ ಇಷ್ಟು ಜನದಲ್ಲಿ ಏನೆಲ್ಲ ಯಾರ್ಯಾರೀಗ ಜೈಲಲ್ಲಿ ಇದ್ದಾರೆ ಅವರಾದರೂ ಹೇಳಬೇಕು, ಇಲ್ಲ ಪೊಲೀಸವರಾದರೂ ಬಂದು ಹೇಳಬೇಕು. ಆಗಲೇ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗೋದು. ಇಲ್ಲ ಅಂತಂದರೆ ಹೌದಂತೆ ಇದಂತೆ ಎಲ್ಲ ಕತೆಗಳೇ ಆಗೋಯ್ತು. ಬಟ್ ಮೇಡಮ್, ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅಂದರೆ ಬುದ್ಧಿ ಹೇಳ್ಬೋದಿತ್ತು. ಒಂದು ಕಡೆ ಪೊಲೀಸರಿಗೆ ಕಂಪ್ಲೇಂಟ್ ಸಹ ಕೊಡ್ಬೋದಿತ್ತು ಸರ್. ಪ್ರಾಕ್ಟಿಕಲ್ ಆಗಿ ಯೋಚನೆ, ಒಂದು ಕಾನೂನು ಚೌಕಟ್ಟಿನಲ್ಲಿ ಇದ್ದಿದ್ದೇವೆ ಸರ್. ನೋಡಿ, ಪ್ರತಿಯೊಂದು ಕಾನೂನು ಚೌಕಟ್ಟಲ್ಲೇ ಮಾಡ್ತೀವಿ ಅಂತ ಹೋದರೆ ಏನಾಗುತ್ತೆ,
ರಬ್ಬರ್ ಬ್ಯಾಂಡ್ ಥರ ಎಳಿತಾ ಹೋಗುತ್ತೆ ಸರ್ ಅದು. ಈಗ ನೋಡಿ, ಈ ಥರದ ಇನ್ಸಿಡೆಂಟ್ ಆದಮೇಲೆ ಬುದ್ಧಿ ಆದರೂ ಕಲಿತಾರ ಸೋಷಿಯಲ್ ಮೀಡಿಯಾನಲ್ಲಿ? ಡೆಫಿನೆಟ್ಲಿ ನಾಟ್. ಈ ಥರ ಕಮೆಂಟ್ಸ್ ಮಾಡೋರು, ಟಾರ್ಚರ್ ಮಾಡೋರು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ಇವ್ರಿಗೆ ನೀವು ಏನು ಒಂದು ಬ್ಲಾಕ್ ಮಾಡೋದ್ರ ಮೂಲಕ ಅವ್ರಿಗೆ ನಾವು ಉತ್ತರ ಕೊಡೋದಲ್ಲ ಸರ್. ಯಾಕಂದರೆ ಅವರು ಕಲಿಬೇಕು, ಈ ಥರದ್ದು ಮಾಡಬಾರ್ದು, ನಾನು ಕಮೆಂಟ್ ಮಾಡಬಾರ್ದು, ಅಸಭ್ಯವಾಗಿ ಮೆಸೇಜ್ಗಳು ಮಾಡಬಾರ್ದು, ವಿಡಿಯೋ ಕಾಲ್ ಯಾಕೆ ಬೇಕು ಸರ್ ಇದೆಲ್ಲ? ಸೋಷಿಯಲ್ ಮೀಡಿಯಾನಲ್ಲಿ ಇತ್ತೀಚೆಗೆ ನೀವು ಯಾವುದೇ ಥರದ್ದು ಒಳ್ಳೇದಾದರೂ ಹಾಕಿ, ಸುಂದರವಾಗಿರೋರ ಫೋಟೋ ಆದರೂ ಹಾಕಿ, ಕೆಟ್ಟದಾಗಿರೋರ್ದು ಫೋಟೋ ಆದರೂ ಹಾಕಿ, ಅದಕ್ಕೆ ಕೆಟ್ಟದಾಗಿ ಕಮೆಂಟ್ಸ್ಗಳು ಬರುತ್ತೆ. ಮೇಡಮ್, ಸಾಕಷ್ಟು ಜನ ಹೇಳ್ತಾರೆ ಕಾನೂನು ಪ್ರಕಾರ ಹೋಗ್ಬೋದಿತ್ತು, ಅಂದರೆ ವಿಕೃತವಾಗಿ ಕೊಲೆ ಮಾಡಿದ್ದಾರೆ ಒಂದು ಆರೋಪ. ಇಷ್ಟು ಅಂದರೆ ತುಂಬ ನಮಗೆ ಭಯಂಕರ ಆಗುತ್ತೆ. ಆ ರೇಣುಕಾ ತಾಯಿ ವೈಫ್ ಪ್ರೆಗ್ನೆಂಟ್ ಬೇರೆ. ಹೌದು. ಆ ಫೋಟೋಸ್ಗಳೆಲ್ಲ ನೋಡಿದಾಗ ಒಂದು ಸ್ವಲ್ಪ ನಮಗೂ ಸಹ ಬೇಜಾರಾಯಿತು. ಬಟ್ ಅದಿನ್ನೂ ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ, ಅದು ದರ್ಶನ್ ಅವ್ರು ಮಾಡಿದ್ರ ಅಥವಾ ಅವ್ರ ಅನುಯಾಯಿಗಳು ಮಾಡಿದ್ರ, ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅದು ಏನಿದೆ, ಆ ಥರ ಮಾಡಿರೋದು ತಪ್ಪೇ, ಇಲ್ಲ ಅಂತಲೂ ಹೇಳಲ್ಲ. ಆದರೆ ಈ ತಪ್ಪು ನಡೆಯೋಕ್ಕೆ ಒಂದು ಹಿಂಟ್ ಆದರೂ ಬೇಕಲ್ಲ, ಏನಂತ, ಅದಕ್ಕೆ ಒಂದು ರೀಸನ್ ಆದರೂ ಏನಂತ ಬೇಕು. ಅದು ಏನು ರೀಸನ್ನು? ಅವರು ಅಸಭ್ಯವಾಗಿ ಮೆಸೇಜ್ ಮಾಡ್ತಾಯಿದ್ರು, ಕಮೆಂಟ್ಸ್ ಮಾಡ್ತಾಯಿದ್ರು. ಈಗ ನನಗೂ ಅವರು ವಿಡಿಯೋ ಕಾಲ್ಸ್ ಮಾಡ್ತಿದ್ರು, ಮೆಸೇಜ್ ಅದನ್ನು ನಾನು ಬ್ಲಾಕ್ ಮಾಡಿದೆ, ಲಾಂಗ್ ಬ್ಯಾಕೇ ಬ್ಲಾಕ್ ಮಾಡಿದೆ. ಇಂಥವ್ರನ್ನ ಎಷ್ಟು ಜನನ ಅಂತ ನೀವು ಬ್ಲಾಕ್ ಮಾಡ್ತೀರಾ? ಈಗ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರೆ. ಜಾಣ ಮಾತಲ್ಲಿ ನಾವು ಎಷ್ಟು ಹೇಳಿದ್ರು ಸೋಷಿಯಲ್ ಮೀಡಿಯಾನಲ್ಲಿ ಇರುವಂಥ ಈ ಥರದವ್ರಿಗೆ ನೀವು ಕಂಟ್ರೋಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಮೇಡಮ್? ಅಂದರೆ ಈ ಥರ ಕೊಲೆ ಮಾಡೋದು ನೀವು ಐ ಆಮ್ ನಾಟ್ ಟೆಲ್ಲಿಂಗ್ ಕೊಲೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೇಳ್ತೀರ ಕಾನೂನು ಮೂಲಕ ಹೋಗಿ ಅಂತ. ಸೈಬರ್ ಕ್ರೈಮ್ಗೆಲ್ಲ ಎಷ್ಟೋ ಕಂಪ್ಲೇಂಟ್ಸ್ಗಳಿದೆ. ಎಷ್ಟಕ್ಕೆ ಪರಿಹಾರ ಅವ್ರು ಕೊಟ್ಟಿದ್ದಾರೆ? ನಮ್ಮ ಆ್ಯಕ್ಟರ್ಸ್ಗಳೇ ಎಷ್ಟೋ ಜನ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ಸ್ಗಳು ಮಾಡಿದ್ದಾರೆ. ಎಷ್ಟು ಜನಕ್ಕೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಎಷ್ಟು ಜನಕ್ಕೆ ಅದರಿಂದ ಪರಿಹಾರ ಸಿಕ್ಕಿದೆ. ನಾನು ಕೂಡ ರೀಸೆಂಟಾಗಿ ಈ ಥರ ಯಾರೋ ಕಮೆಂಟ್ಸ್ ಮಾಡೋರಿಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಯಾಕಂದರೆ ತಲೆ ಕೆಡಿಸ್ಕೊಂಡಷ್ಟು ಏನು ಮಾಡ್ತಾರೆ, ಇಂಥವರೆಲ್ಲ ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಕೆಲವರೇನೋ ಒಂದು ಸ್ವಲ್ಪ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು, ನಾನು ಅವ್ರಿಗೆ ಸೈಬರ್ ಕ್ರೈಮ್ಗೆ ಇದನ್ನು ಅಲರ್ಟ್ ಮಾಡೋಣ ಅಂತ ಈಗ ಒಂದು 2 ತಿಂಗಳ ಹಿಂದೆ ಸೈಬರ್ ಕ್ರೈಮ್ ನಂಬರ್ಗೆ ಕಾಲ್ ಮಾಡಿದೆ. ಅದು ಹೀಗೇ ಕಮೆಂಟ್ಸ್ಗಳು, ಓಪನ್ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ, ಕೆಟ್ಟದಾಗಿ ಓಪನ್ ಕಮೆಂಟ್ಸ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಸೈಬರ್ ಕ್ರೈಮ್ಗೆ ಅಕೌಂಟ್ ಬಗ್ಗೆ ಕಂಪ್ಲೇಂಟ್ ಮಾಡೋಣ ಅಂತ ಅಂದಾಗ, ಕರ್ನಾಟಕದ ನಂಬರ್ ಅದು, ಇದು ನಮ್ಮ ಬೆಂಗಳೂರು ಡಿಸ್ಟಿಕ್ದಲ್ಲ, ಕರ್ನಾಟಕದ ನಂಬರ್. ಅವರಿಗೆ ಕಾಲ್ ಮಾಡಿದ್ರೆ, ಇದು ನೀವು ಕರ್ನಾಟಕದ ನಂಬರು, ನೀವು ರೀಜನ್ ಎಲ್ಲಿದೆ ಅವ್ರಿಗೆ ನಾನು ಒಂದು ID ಕೊಡ್ತೀನಿ, ID ಮೂಲಕ ನೀವು ಕಂಪ್ಲೇಂಟ್ನ ರೈಸ್ ಮಾಡಿ ಸೋಷಿಯಲ್ ಮೀಡಿಯಾದು ಅಂತ ಅಂದರು. ಅದಕ್ಕೆ ಹೋದೆ ಸರ್. ಅದು ಒಂದಷ್ಟು ದೊಡ್ಡ ಫಾರ್ಮ್ಯಾಟ್, ಅದು ಹೆಸರು ಬರಿಬೇಕು, ನನ್ನ ಸರ್ನೇಮು, ನಮ್ಮ ಬಯೋಡೇಟಾ ಅದೆಲ್ಲವೂ ಫಿಲ್ ಮಾಡಿ, ಯಾರಿಂದ ಏನಂತ ಮೆಸೇಜ್ ಬಂದಿತ್ತು ಎಲ್ಲವೂ ಮಾಡಿದ್ಮೇಲೆ ಸಬ್ಮಿಟ್ ಮಾಡೋಕ್ಕೆ ಒಂದು ಇವ್ರದ್ದು ಫೋಟೋ ಕೇಳ್ತಾರೆ. ನನ್ನ ಫೋಟೋ ಅಲ್ಲ, ಯಾರು ಕಮೆಂಟ್ ಮಾಡಿದಾರಲ್ಲ ಅವ್ರ ಫೋಟೋ ಕೇಳ್ತಾರೆ. ಕಳ್ಳ ಅವನ ಫೋಟೋ ಎಲ್ಲಿ ಹಾಕಿರ್ತಾನೆ? ಅವಂದು JPG ಫಾರ್ಮೆಟ್ ಒಳ್ಳೆ ಕ್ಲಿಯರ್ ಆಗಿರೋ ಪಿಕ್ಚರ್ ಅವಂದು ನಾವು ಎಲ್ಲಿ ಇಟ್ಕೊಳ್ಳೋಣ? ಅದನ್ನು ಹೆಂಗೆ ನೀವು ಸಬ್ಮಿಟ್ ಮಾಡ್ತೀರಾ? ಕೊನೆಗೂ ಅದು ಸಬ್ಮಿಷನ್ ತೊಗೊಂಡೇ ಇಲ್ಲ. ನೇರ ಸೈಬರ್ ಕ್ರೈಮ್ಗೆ ಹೋಗ್ಬೋದಿತ್ತು ಅಂತ ಕೂಡ ಹೇಳ್ಬೋದು. ಬಟ್ ನನಗೆ ಮಗುನ ಹಿಡ್ಕೊಂಡು ಕಾನೂನಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ ಸರ್. ಇದು ಕಾನೂನಲ್ಲೂ ತೊಡಕುಗಳಿದ್ದಾವೆ. ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೋಬೇಕು ಅನ್ನೋದು. ಹೇಗೆ ಅಂತಂದರೆ, ಈಗ ನೋಡಿ, ನೀವೇನೇ ಒಂದು ಡಾಕ್ಯುಮೆಂಟ್ಸ್ನ ಅದನ್ನು ತಗೊಳ್ಬೇಕಾದ್ರೂ ಅಥವಾ ಯಾವುದೇ ಒಂದು ಅರ್ಜಿ ಹಾಕಬೇಕಾದ್ರೂ ಅಲ್ಲಿ ಕಡ್ಡಾಯವಾಗಿ ನಿಮಗೆ ವೋಟರ್ ID-ನೋ ಅಥವಾ ಆಧಾರ್ ಕಾರ್ಡೇನೋ ಕೇಳ್ತಾರೆ. ಸೊ ಆ ಥರದ್ದು ಈ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಪ್ರತಿಯೊಬ್ಬರು ಅವರ ಒರಿಜಿನಲ್ ಐಡೆಂಟಿಟಿನ ಕೊಟ್ಟು ಒಂದು ಅಕೌಂಟ್ ಮಾಡಿಕೊಂಡ್ರೆ ಅವರ ಪ್ರತಿಯೊಂದು ಡೀಟೇಲ್ಸ್, ಯಾಕಂದರೆ ಸುಮ್ಮನೆ ಸೋಷಿಯಲ್ ಮೀಡಿಯಾನಲ್ಲಿ ಯಾರ್ಯಾರೋ ಏನೇನೋ ಮಾಡೋದಲ್ಲ, ಅವರದ್ದೇ ಪ್ರತ್ಯೇಕವಾಗಿ ನಮ್ಮ ID ಅಲ್ಲಿ ಕೊಟ್ಟು ಅಕೌಂಟ್ನ ಮಾಡ್ಕೊಳ್ಳೋದಿದೆಯಲ್ಲ, ಅದು ದಿ ಬೆಸ್ಟ್ ಸರ್. ನಾಳೆ ದಿನ ಏನೇ ಆದರೂ ಕೂಡ ಅವರನ್ನು ರೈಟ್ ಮೊಮೆಂಟ್ ನಾವು ಈಸಿಯಾಗಿ ಅವ್ರನ್ನ ಹಿಡಿಬೋದು. ಡಿ-ಬಾಸ್ ಇದಕ್ಕೆಲ್ಲ ಕಾರಣ ಅವ್ರಿಗೆ ಹಿಂದಿರೋಂಥ ಗ್ಯಾಂಗ್ ಕಾರಣ, ಅವರಿಂದ ಇರುವಂಥ ಗ್ಯಾಂಗ್ ಕಾರಣ ಅಂತ ಕೆಲವು ಆರೋಪ. ಕೆಲವೊಬ್ರು ನಾವು ಆ ಗ್ಯಾಂಗಿಂದ ಬಿಟ್ಟು ಬಂದಿದ್ವಿ, ಎಷ್ಟೋ ವರ್ಷಗಳ ದರ್ಶನ್ ಜೊತೆ ನಾವಿದ್ವಿ, ನಮ್ಮನ್ನೇ ಹತ್ರ ಸೇರಿಸ್ಕೊಳ್ತಿರಲಿಲ್ಲ, ನಾವು ಹೊರಗಡೆ ಬಂದ್ವಿ, ಆ ಗ್ಯಾಂಗ್ನಿಂದ ದರ್ಶನ್ ಅವರು ಈ ಥರ ಆಗಿದ್ದಾರೆ ಅಂತ. ಸರ್, ಒಬ್ಬ ಪ್ರಭಾವಿ ವ್ಯಕ್ತಿನ ಮೆಚ್ಚಿಸ್ಬೇಕು ಅಂತಂದರೆ ಕೆಲವೊಂದೊಂದು ಟ್ರಿಕ್ಸ್ಗಳನ್ನ ಮಾಡ್ತಾರೆ. ಕೆಲವರು ತೀರಾ ಒಬಿಡಿಯೆಂಟ್ ಆಗಿ, ಕೆಲವರು ಒಂದೊಂದು ಥರ ಇರ್ತಾರೆ ಸರ್. ಅದು ದರ್ಶನ್ ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಇರ್ಬೋದು. ಸೊ
ಆ ಥರ ಅವ್ರುಗಳು ಇದ್ರಾ ಇಲ್ವಾ ಅಂತಲೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮೇಡಮ್ ದರ್ಶನ್ ಅವ್ರು ಏನೇ ಮಾಡಿದ್ರು ಬಾಸ್ ಬಾಸ್ ಓಕೆ ಬಾಸ್ ಅನ್ನೋರು, ಅಂದರೆ ತಿಳಿ ಹೇಳುವ ಕೆಲಸ ಯಾರು ಮಾಡಲ್ಲ ಅಂತ ಒಂದು. ಸರ್, ಇಡೀ ಕರ್ನಾಟಕನೇ ಅವ್ರನ್ನ ಡಿ ಬಾಸ್ ಅಂತ ಕರೀತಾರೆ. ಅವ್ರ ಜೊತೆಲಿರೋರು ಬಾಸ್ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಬಟ್ ಇದು ಯಾರು ಮಾಡಿದ್ದಾರೆ ಅನ್ನೋದಿದೆಯಲ್ಲ, ಅದಕ್ಕೆ ಶಿಕ್ಷೆ ಖಂಡಿತ ಆಗಬೇಕು. ಆ್ಯಂಡ್ ನನಗೇನೋ ಸ್ಟ್ರಾಂಗ್ ಆಗಿ ಒಂದು ಫೀಲ್ ಇದೆ, ಯಾಕಂದರೆ ದರ್ಶನ್ ಅವರು ಈ ಥರ ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂತಂದರೆ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದು, ಇಷ್ಟು ದೊಡ್ಡ ಪೊಸಿಷನಲ್ಲಿದ್ದು, ಇಷ್ಟು ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದು, ಅವ್ರ ಮನಸ್ಸಲ್ಲಿರುವಂಥ ದರ್ಶನ್ ಅವರು ಇಷ್ಟು ಏನು ಒಬ್ಬ ಜೀವ ತೆಗಿತಾರೆ ಅನ್ನೋದನ್ನ ಖಂಡಿತ ಅದು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ಅವರೂ ಎಜುಕೇಟೆಡೇ ಇದ್ದಾರೆ. ಇದು ಮಾಡಿದ್ರೆ ನಾಳೆ ಏನಾಗುತ್ತೆ, ನನಗೆ ನನ್ನ ಭವಿಷ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಕೆಲವೊಂದು ಇಂಟರ್ವ್ಯೂಸ್ಗಳಲ್ಲಿ ನೋಡ್ತಾ ಇದ್ರೆ ಅವ್ರದ್ದು ಲಾಸ್ಟ್ ಒನ್ ಡಿಕೇಡ್ ಬ್ಯಾಕ್ ಅವ್ರು ಇದಕ್ಕೆ ಹೋದಾಗ, ಅಲ್ಲಿಂದ ಬಂದಾಗ ಅವ್ರು ಹೇಳಿದಂಥ ಅನುಭವಗಳ ಮಾತುಗಳು ಸತ್ಯವಾಗೇ ಬಂದಿರುತ್ತೆ. ಮತ್ತೆ ಅದೇ ತಪ್ಪು ಮಾಡಿ ಜೈಲಿಗೆ ಹೋಗೋಕ್ಕೆ ಯಾರಿಗೂ ಸಹ ಇಷ್ಟ ಇರೋದಿಲ್ಲ. ಅವ್ರು ಹೇಳ್ತಾರೆ ಹೆಂಡ್ತಿಗೋಸ್ಕರ ಮಾಡಿದರೆ ಓಕೆ, ಯಾರಿಗೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಸರ್. ಆ ಥರ ಒಂದು ಕಡೆ ಪವಿತ್ರ ಗೌಡ, ವಿಜಯಲಕ್ಷ್ಮಿ. ಈಗ ಹೆಂಡತಿಗೋಸ್ಕರ ಕೊಲೆ ಮಾಡಿದಿದ್ರೆ ನೀವೆಲ್ಲರೂ ಅಕ್ಸೆಪ್ಟ್ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ರಾ? ಇಲ್ಲ. ಹೆಂಡ್ತಿಗೋಸ್ಕರನಾದರೂ ಮಾಡಲಿ, ಬೇರೆ ಒಂದು ಹೆಣ್ಮಗುಗೋಸ್ಕರ ಮಾಡಲಿ, ಅದು ಒಂದು ಒಳ್ಳೆ ಮನಸ್ಥಿತಿ ಇದೆ ಅಲ್ಲ ಸರ್ ಅವ್ರಿಗೆ. ಒಂದು ಹೆಣ್ಮಗುಗೆ ಈ ಥರ ಮಾಡ್ತಿದ್ದಾನೆ, ಅವನು ಕರೆದು ಬುದ್ಧಿ ಕೊಡಬೇಕು ಅನ್ನೋ ಮನಸ್ಥಿತಿಗೆ ಖಂಡಿತ ಒಂದು ಹ್ಯಾಟ್ಸ್ ಆಫ್ ಅದು. ಮೇಡಮ್ ನಾವು ಆರೋಪಿ ಅಂತ ಹೇಳಿ ಮೇಡಮ್, ಅವ್ರು ದರ್ಶನ್ ಅವರು ಕೊಲೆ ಮಾಡಿ ಅಂತ ಇದುವರೆಗೆ ಇಲ್ಲ, ಆರೋಪಿ ಅಂತ ಹೇಳಿದ್ವಿ ನಾವು. ಪವಿತ್ರ ಗೌಡ ನೀವು ಏನಾದರೂ ಪರಿಚಯ ಇತ್ತಾ? ನೀವು ಸಹ ಏನಾದರೂ ಮೀಟ್ ಮಾಡಿದ್ರೆ ಯಾವಾಗಾದರೂ? ಇಲ್ಲ ಸರ್, ನಾನು ಪವಿತ್ರ ಗೌಡ ಅವ್ರನ್ನ ನಾನು ಎಲ್ಲೂ ನೋಡೂ ಇಲ್ಲ. ಆಮೇಲೆ ಇತ್ತೀಚೆಗೆ ಗೊತ್ತಾಗಿದೆ ಅವ್ರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅಂತ. ಯಾಕಂದರೆ ನಮಗೆ ಪವಿತ್ರ ಗೌಡ ಅಂತ ಅಂದರೆ ಇತ್ತೀಚೆಗೆ ಅವ್ರದ್ದೊಂದು ಫೋಟೋ ದರ್ಶನ್ ಸರ್ ಜೊತೆಗೆ ಬೈಕಲ್ಲಿ ಕೂತಿದ್ದು ರಿವೀಲ್ ಆದಾಗಲೇ ಯಾರು ಪವಿತ್ರ ಗೌಡ ಅಂತ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ ನನಗೆ ಪವಿತ್ರ ಗೌಡ ಯಾರು ಅಂತಲೂ ಗೊತ್ತಿರಲಿಲ್ಲ. ಮತ್ತು ಈ ನಿರ್ಮಾಪಕರ ವಿಚಾರ ಬಂದಾಗೆ ದರ್ಶನ್ ಅವರು ಒಂದು ಸ್ಟೇಜಲ್ಲಿ ತಗೊಡು ಅಂತಾರೆ, ಉಮಾಪತಿ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಸರ್, ಇದು ವೈಯಕ್ತಿಕ ಸರ್. ಅವ್ರವ್ರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಏನಿದೆಯೋ ಕೆಲವೊಂದು ಸಲ ಅದು ಬಯಲಿಗೆ ಬಂದ್ಬಿಡುತ್ತೆ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೇ ಆಗಿರಲಿ ಅವರವರು ಅದನ್ನು ಸಾರ್ಟ್ ಔಟ್ ಮಾಡ್ಕೊಬೇಕು ಆ್ಯಂಡ್ ನಾಟ್ ಪಬ್ಲಿಕ್ ಮುಂದೆ ಬರಬಾರ್ದು. ನೋಡಿ, ಇದೇ ಈಗಿನ ಜನ್ರೇಷನ್ಗೂ ಆಗಿನ ಜನ್ರೇಷನ್ಗೂ ಇದ್ದಂಥ ಡಿಫ್ರೆನ್ಸಸ್. ಆಗ ಅಣ್ಣ ಅವರು ಒಂದು ಏನೇ ಒಂದು ಸಿಗ್ರೆಟ್ ಸೇದಬೇಕು ಅಂತಂದ್ರೂ ಜನಗಳ ಮುಂದೆ ಮಾಡಬಾರ್ದು, ಅದೆಲ್ಲ ಪ್ರೈವೇಟ್ ಅಂತ ಅಂದ್ಬಿಟ್ಟು ಬಿಟ್ಟಂತ ಸಿಗರೇಟ್. ಹೌದು, ಅಂದರೆ ಜನಗಳ ಮುಂದೆ ಮಾಡಬಾರ್ದು, ನಿಮ್ಗೆ ಏನೇ ಇದ್ರೂ 4 ಗೋಡೆ ಮಧ್ಯದಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಂತೆ. ಆಮೇಲೆ ಆಗ ಆರ್ಟಿಸ್ಟ್ಗಳನ್ನ ನೋಡ್ಲಿಕ್ಕೋಸ್ಕರ ಜನ ಎಲ್ಲೆಲ್ಲೋ ಮೂಲೆಯಿಂದ ಬಂದೆಲ್ಲ ನೋಡ್ತಾ ಇದ್ರು. ಈಗ ನಾವು ಆರ್ಟಿಸ್ಟ್ಗಳು ಎಲ್ಲಂದ್ರಲ್ಲಿ ರೋಡಲ್ಲಿ ಓಡಾಡ್ತಿರ್ತೀವಿ. ಅಂದರೆ ಜನ್ರೇಷನ್ ಗ್ಯಾಪಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳಾಗಿದೆಯಲ್ಲ, ಸೊ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಸರ್. ಮೇಡಮ್, ಸುದೀಪ್ ಮತ್ತು ದರ್ಶನ್ ವಿಚಾರವಾಗಿ ಮೇಡಮ್ ನೀವು ತುಂಬ ಹೇಳ್ತಿದ್ರಿ, ಹೇಗೆ ಮೇಡಮ್ ದೂರ ಆಗಿದ್ದಾರೆ, ಮಾತಾಡಲ್ಲ? ಇಲ್ಲ, ಆ್ಯಕ್ಚುಲಿ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಅವರು ಕುಚುಕುಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿರೋ ಆನ್ ಸ್ಟೇಜ್. ಆಗ ನಮಗೆ ರಿಯಲ್ ಕುಚಿಕುಗಳ್ನ ಇಬ್ಬರೂ ನಾನು ಸ್ಟೇಜ್ ಮೇಲೆ ನೋಡಿದ್ದೆ. ಅದು ವಿಷ್ಣು ಸರು ಮತ್ತು ಅಂಬಿ ಸರು. ಅವರೂ ಎಂಜಾಯ್ ಮಾಡಿದ್ರು. ಅದರ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ಸುದೀಪ್ ಸರು ಮತ್ತು ದರ್ಶನ್ ಸರ್. ಅದು ಅವ್ರ ಫ್ರೆಂಡ್ಶಿಪ್ ಹಾಗೆ ಇರಬೇಕಿತ್ತು ಅಂತ ಐ ಫೀಲ್ ಪರ್ಸ್ನಲಿ. ಒಟ್ಟಾರೆ ಮೇಡಮ್, ಈ ಒಂದು ಆರೋಪ, ಈ ಒಂದು ಕೊಲೆ, ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಹೆಂಡ್ತಿ ಪ್ರೆಗ್ನೆಂಟು ಬೇರೆ, ನೆಕ್ಸ್ಟ್ ಈಗ ಮಗು ಆಗುತ್ತೆ, ಅವ್ರ ಜೀವನ ಕೊಲೆ ಆಗಿದೆ, ಯಾರು ನೋಡಬೇಕು, ಇವೆಲ್ಲ ವಿಚಾರವಾಗಿ ಮೇಡಮ್ ಒಟ್ಟಾರೆ ಏನು ಹೇಳ್ತೀರಿ ಮೇಡಮ್ ಅಂತ? ಅವರು ಒಂದು ಹೆಣ್ಮಗುನೇ, ರೇಣುಕಾ ಸ್ವಾಮಿ ಅವ್ರ ವೈಫು. ಸೊ ಈ ಥರದ ಪರಿಸ್ಥಿತಿ ಸ್ವಾಮಿ ಪರವಾಗಿ ಮಾತಾಡ, ಅವ್ರು ಮಾಡಿದ ಕೆಟ್ಟದ್ದು, ಅವ್ರು ಮಾಡಿದ ಆರೋಪ, ಮಾಡಿರೋದು ತಪ್ಪು ಕರೆಕ್ಟು. ಆದರೆ ಆ ತಪ್ಪು ಮಾಡೋಕ್ಕೆ ಮುಂಚೆ ಕೂಡ ಅವರೂ ಒಂದು ಅರ್ಥ ಮಾಡ್ಕೊಬೇಕಿತ್ತು. ನನಗೂ ಮದುವೆ ಆದಂಥ ಹೆಂಡತಿ ಇದ್ದಾಳೆ, ಒಂದು ಮಗು ಬರ್ತಾ ಇದೆ. ಆ ಥರ ಇದ್ದಾಗ ಒಂದು ಒಳ್ಳೆ ಬುದ್ಧಿ ಕಲಿಬೇಕು ಸರ್, ಯಾರೇ ಆಗಿರಲಿ. ಸೊ ಅದನ್ನು ಬಿಟ್ಟು ಕೆಟ್ಟದಾಗ ಅವ್ರು ಮಾಡಿದ ತಪ್ಪಿಗೆ ನೋಡಿ ಈಗ ಮನೆಯವರೆಲ್ಲ ಶಿಕ್ಷೆ ಅನುಭವಿಸೋ ಥರ ಆಯಿತು. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಬೇಕು. ನೀವು ತಪ್ಪು ಮಾಡ್ತೀರಾ, ಅದರಿಂದ ಸಫರ್ ಆಗೋದು ಫ್ಯಾಮಿಲಿ ಕೊನೆಗೆ. ಸೊ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಮೇಡಮ್, ಇತ್ತೀಚಿನ ಡಿ ಬಾಸ್ ಫ್ಯಾನ್ಸ್ಗಳು ಕೆಲವೊಮ್ಮೆ ಅತಿರೇಕವಾಗಿ ಮಾತಾಡೋದೆಲ್ಲ ಮಾಡ್ತಾರೆ ಮೇಡಮ್. ಅಂಥವ್ರಿಗೆ ಡಿ ಬಾಸ್ ಫ್ಯಾನ್ಸ್ ಅವ್ರಿಗೆ ಏನು ಹೇಳ್ತಾರೆ? ಯಾಕೆ ದರ್ಶನ್ ಅವ್ರು ಹೇಳಲ್ಲ ಈ ಥರ ಮಾತಾಡಬೇಡಿ, ಈ ಥರ ಹೇಳಬೇಡಿ ಅಂತ. ಬಟ್ ಅತಿರೇಕ ಅಲ್ಲ ಸರ್, ಅದು ಅವರ ಪ್ರೀತಿ ತೋರಿಸ್ತಾ ಇದೆ ಅಷ್ಟೇ, ಅತಿಯಾದ ಪ್ರೀತಿ. ಈಗ ನೋಡಿ,
ಅವ್ರದ್ದೊಂದೊಂದು ಸಿನಿಮಾ ರಿಲೀಸ್ ಆದಾಗ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಟೌಟ್ಸ್ ಹಾಕಿ ಅವ್ರ ಮನೆಯವ್ರಿಗೆ ಹಾಲಿನ ಅಭಿಷೇಕ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಸ್ಟಾರ್ಸ್ಗಳಿಗೆ ಹಾಲಿನ ಅಭಿಷೇಕ ಎಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮಾಡ್ತಾರೆ. ಅದೊಂದು ಅಭಿಮಾನ ಸರ್. ಆ ಅಭಿಮಾನನ ಪಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ವಿಚಾರ. ಯಾರಿಗಿಲ್ಲ ಮೇಡಮ್, ಇಷ್ಟೊಂದು ಫ್ಯಾನ್ಸ್ ಯಾರಿಗೂ ಇಲ್ಲ. ಹೌದು. ನಮ್ಮ ಕರ್ನಾಟಕ ಅಂತ ಬಂದಾಗ, ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಬಾಕ್ಸ್ ಆಫೀಸ್ ಸುಲ್ತಾನ ಡೆಫಿನೆಟ್ಲಿ ಅದು ದರ್ಶನ್ ಸರ್ ಅವರೇನೆ. ಸೊ ಆ ಒಂದು ಹ್ಯೂಜ್ ಫ್ಯಾನ್ ಫಾಲೋಯರ್ಸ್ನ ಪಡೆಯೋದು, ಮತ್ತು ಇವತ್ತು ಆ ಫ್ಯಾನ್ಸ್ಗಳು ಇಷ್ಟೆಲ್ಲ ದುಃಖದಲ್ಲಿ ಈ ಥರ ಎಲ್ಲ ಮಾತೆಲ್ಲ ಮಾಡ್ತಿದ್ದಾರೆ ಸರ್. ಅದು ಅವ್ರ ಪ್ರೀತಿಗೆ ಸಂಬಂಧಪಟ್ಟಿದ್ದು ಸರ್. ಸ್ಟೇಷನ್ಗೆ ಬರ್ತಾರೆ, ಪರಪ್ಪನಗರ ಜೈಲು ಮುಂದೆ ನಿಲ್ತಾರೆ, ಒಳಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ, ಹಣ್ಣುಗಳು ತರ್ತಾರೆ, ತುಂಬ ಮಾಡ್ತಿದ್ದಾರೆ ಫ್ಯಾನ್ಸ್ಗಳು. ಅದು ಅವರ ಅಭಿಮಾನ, ಪ್ರೀತಿ ತೋರಿಸ್ತಾ ಇದೆ ಸರ್. ಅವರ ನೆಚ್ಚಿನ ಅಣ್ಣನಿಗೆ ಆ ಥರ ಆಗಿಬಿಟ್ಟಿದೆ ಅಂತ. ಎಷ್ಟೋ ಸಲ ನಾನು ನಮ್ಮ ಯಜಮಾನ್ರು ಹೋಗಬೇಕಾದ್ರೆ ಕಾಮಾಕ್ಷಿ ಪಾಳ್ಯದ ರೋಡಿಂದನೇ ಹೋಗ್ಬೇಕಂದ್ರೆ ಒಂದು ಸಲ ಹೋಗಿ ನೋಡೋಣವಾ ಅಂತ ನಮಗೇನೆ ಅನಿಸಿದೆ. ಸೊ ಅಂಥದ್ರಲ್ಲಿ ಅಭಿಮಾನಿಗಳ ಅನಿಸದೇ ಇರುತ್ತಾ? ಅಂದರೆ ಆರೋಪಿ ಮುಕ್ತವಾಗಿ ದರ್ಶನ್ ಸರ್ ಹೊರಗಡೆ ಬರ್ತಾರೆ ಹಾಗಾದ್ರೆ ನಿಮ್ಮ ಪ್ರಕಾರ? ಬರಬೇಕು ಸರ್, ಬರ್ತಾರೆ. ಯಾಕಂದರೆ ಅದರ ಶ್ರಮವಾಗಿಯೇ ಅವರ ಹೆಂಡತಿ, ಅವರ ತಮ್ಮ, ತಾಯಿ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಎಷ್ಟೋ ಫ್ಯಾನ್ಸ್ಗಳು ದೇವಸ್ಥಾನಗಳಲ್ಲಿ ಹರಕೆಗಳು ಸಲ್ಲಿಸ್ತಾ ಇದ್ದಾರೆ. ಆ ಹರಕೆಗಳ ಪ್ರತಿಫಲ ಸಿಗಲಿ, ದರ್ಶನ್ ಅವ್ರು ಆಚೆ ಬರಲಿ ಅಂತ ಕೇಳ್ಕೊತೀನಿ. ಮೇಡಮ್, ಕೊನೆಯ ಪ್ರಶ್ನೆ, ನೀವೇನಾದರೂ ವಿಜಯಲಕ್ಷ್ಮಿ ಪರಿಚಯ ಇತ್ತಾ, ಮೀಟ್ ಆಗಿದ್ರಾ? ಮತ್ತು ಒಂದು ಕಡೆ ಅವ್ರವ್ರದ್ದು 2011ರಲ್ಲಿ ಒಂದು ಗಲಾಟೆ ಆಗಿತ್ತು, ಜೈಲಿಗೆ ಹೋಗಿದ್ದು ದರ್ಶನ್ ಅವರು, ಮತ್ತು ಈಗೆಲ್ಲ ಹೊಂದಾಣಿಕೆ ಆಗಿತ್ತು, ಮತ್ತು ಇದೀಗ ಈ ಒಂದು ಕೇಸ್ ಬಂದಿದೆ, ಈ ಒಂದು ವಿಚಾರವಾಗಿ ಮೇಡಮ್? ಸರ್ ನೋಡಿ, ಗಂಡ ಹೆಂಡತಿ ಅಂತಂದರೆ ನಾವು 1000 ಜಗಳ ಮಾಡ್ತೀವಿ, ಒಂದಾಗ್ತೀವಿ. ಇದು ಕ್ಯಾಟ್ ಫೈಟ್ ಎಲ್ಲರ ಮನೇಲಿ, ನಿಮ್ಮ ಮನೇಲಿ ಇದ್ದಿದ್ದೆ, ನಮ್ಮ ಮನೇಲೂ ಇದ್ದಿದ್ದೆ. ಅದು ಈ ಕ್ಯಾಟ್ ಫೈಟ್ಗಳಲ್ಲಿ ಕೆಲವೊಂದು ಲ್ಯಾಂಗ್ವೇಜಸ್ಗಳು ತುಂಬ ಕ್ಲೋಸ್ ಇದ್ದಾಗ ನಮಗೆ ನಾವು ಮಾತಾಡೋ ಸ್ಲ್ಯಾಂಗೇ ಬೇರೆ ಇರುತ್ತೆ. ಸ್ವಲ್ಪ ಅಫಿಷಿಯಲ್ ಅಂದಾಗ, ಯಾರೋ ಗೊತ್ತಿಲ್ಲದೆ ಇದ್ದಾಗ ಮಾತಾಡೋ ಮಾತುಗಳು ಬೇರೆ ಇರುತ್ತೆ. ಸೊ ಅದೆಲ್ಲ ಟ್ರೋಲ್ ಮಾಡಿದ್ರು, ಹೆಂಡತಿನ ಇಷ್ಟು ಕೆಟ್ಟದಾಗೆಲ್ಲ ಮಾತಾಡಿದ್ರು ಅಂತ. ಒಂದು ಕ್ಲೋಸ್ ರಿಲೇಷನ್ ಇದ್ದಾಗ, ಒಂದು ಗಂಡ ಹೆಂಡತಿ ಫೈಟ್ ಅಂದಾಗ ಕೆಲವೊಂದು ಮಾತುಗಳು ಬರುತ್ತೆ ಹೋಗುತ್ತೆ, ನಾವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಬಟ್ ಅವರು ಆ ಥರ ಹೊಡೆದು ಬಡ್ದು ಮಾಡಿದ್ದು ಸ್ವಲ್ಪ ಏನು ಎಕ್ಸಾಸ್ಟ್ ಆಗಿ ಮಾಡಿದರು. ಸೊ ಆಮೇಲೆ ಅವ್ರ ವೈಫ್ ಕೇಸ್ನ ವಾಪಸ್ ತೊಗೊಂಡಿದ್ದಾಯಿತು, ಚೆನ್ನಾಗೂ ಇದ್ದರು. ಈಗ ಅದೇ ಹೆಂಡ್ತಿನೇ ಮುಂದೆ ಬಂದಿದ್ದಾರೆ ಹೋರಾಡೋದಕ್ಕೆ. ಅದೇ ಸರ್, ಇಟ್ಟಿದ್ದಾರೆ ಅವರೇ ಮುಂದೆ ಹೆಂಡ್ತಿದಿರ್ ಪವರ್ ಅಂತಂದರೆ ಯಾವತ್ತೂ ಗಂಡಂದಿರಿಗೆ ಬಿಟ್ಕೊಡೋದಿಲ್ಲ. ಇದು ನಮ್ಮ ಕನ್ನಡದ ಸಂಸ್ಕೃತಿ. ಎಸ್, ಇದಿಷ್ಟು ನಟಿ ಮಮತಾ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.